ತಮಿಳುನಾಡಿನಲ್ಲಿ ಟಿವಿಕೆ ಅಧಿಕಾರಕ್ಕೆ ಬಂದು ವಿಜಯ್ ನೇತೃತ್ವದ ಸರ್ಕಾರ ರಚನೆಯಾಗಿ 2 ತಿಂಗಳು ಕೂಡ ಕಂಪ್ಲೀಟ್ ಆಗಿಲ್ಲ. ಆಗಲೇ ಆ ಸರ್ಕಾರವನ್ನ ಬೀಳಿಸುವುದಕ್ಕೆ ನಡೆದಿದೆ ಎನ್ನಲಾದ ಷಡ್ಯಂತ್ರದ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬಂಧನಗಳು ಆಗಿದ್ದಾವೆ. ಟಿವಿಕೆಯಿಂದ ಗೆದ್ದಿರುವ 15 ಶಾಸಕರುಗಳ ರಾಜೀನಾಮೆ ಕೊಡಿಸಿ ಸರ್ಕಾರ ಬೀಳಿಸುವ ಪ್ರಯತ್ನ ನಡೆದಿದೆಯಂತೆ. ಟಿವಿಕೆ ಶಾಸಕರುಗಳ ದೂರಿನ ಮೇರೆಗೆ ಚೆನ್ನೈ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ವಿಜಯ್ ನೇತೃತ್ವದ ಸರ್ಕಾರ ಬೀಳಿಸುವ ಷಡ್ಯಂತ್ರ ಅಂತ. ಹದಿನೈದು ಶಾಸಕರ ರಾಜೀನಾಮೆ ಕೊಡಿಸಿದ್ರೆ ಸರ್ಕಾರ ಬಿದ್ದೋಗತ್ತೆ. ಅದಕ್ಕಾಗಿ ಹಣದ ಆಮಿಷ ಅಂತೆ. ಉತ್ತಂಗರೈ ಮತ್ತು ಇಳೆಯ ರಾಜ ಟಿವಿಕೆಯ ಇಬ್ಬರು ಶಾಸಕರನ್ನ ಕೆಲವರು ಭೇಟಿಯಾಗಿ ಒಬ್ಬೊಬ್ಬರಿಗೆ 35 ಕೋಟಿ ರೂಪಾಯಿ ದುಡ್ಡಿನ ಆಫರ್ ಮಾಡಿದ್ರಂತೆ. ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡನೆಗೆ. ಐಪಿಡಿಎಸ್ ಅನ್ನುವ ಖಾಸಗಿ ಸಂಸ್ಥೆಯವರು ಟಿವಿಕೆ ಶಾಸಕರುಗಳನ್ನ ಭೇಟಿಯಾಗಿ ಈ ಆಫರ್ ಮಾಡಿದ್ರಂತೆ. ಟಿವಿಕೆಯ ಇಬ್ಬರು ಎಂಎಲ್ಎಗಳ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕಂಪ್ಲೇಂಟಿನ ಆಧಾರದ ಮೇಲೆ ಐಪಿಡಿಎಸ್ ಕಂಪನಿಯ ಒಬ್ಬನನ್ನ ವಶಕ್ಕೆ ಪಡೆಯಲಾಯಿತು. ಆತ ಕೊಟ್ಟ ಮಾಹಿತಿಯ ಮೇರೆಗೆ ಕರೂರಿನಲ್ಲಿ ಇನ್ನಿಬ್ಬರನ್ನು ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಆಗಿರುವ ಈ ಮೂವರಿಗೂ ಡಿಎಂಕೆ ಶಾಸಕ ಕರೂರು ಎಂಎಲ್ಎ ಸೆಂಥಿಲ್ ಬಾಲಾಜಿ ಜೊತೆ ಲಿಂಕ್ ಇರೋದು ಪತ್ತೆಯಾಗಿದೆಯಂತೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ ತುಳಿತಾಗಿ ಸಾವು ನೋವುಗಳಾಗಿದ್ದವಲ್ಲ, ಅದೇ ಕರೂರು. ಅಲ್ಲಿ ಡಿಎಂಕೆ ಗೆದ್ದಿದೆ. ಸೆಂಥಿಲ್ ಬಾಲಾಜಿ ಎಂಎಲ್ಎ. ಅದೇ ಸೆಂಥಿಲ್ ಬಾಲಾಜಿ ಟಿವಿಕೆ ಶಾಸಕರುಗಳ ಹತ್ರ ತಮ್ಮ ಜನರನ್ನು ಕಳಿಸ್ತಾ ಇದ್ದಾರಂತೆ. ಒಬ್ಬೊಬ್ಬರಿಗೆ 35 ಕೋಟಿಯ ಆಫರ್ ಅಂತೆ.
ಸಚಿವ ನಿರ್ಮಲ್ ಕುಮಾರ್ ಮಾತಾಡಿದ್ರು. ಟಿವಿಕೆ ನಾಯಕ ಸಚಿವ ನಿರ್ಮಲ್ ಕುಮಾರ್ ಹಣದ ಆಮಿಷದ ಹಿಂದೆ ಕರೂರು ಗ್ಯಾಂಗ್ನ ಕೈವಾಡ ಇದೆ ಅಂತ. ಡಿಎಂಕೆ ಎಐಎಡಿಎಂಕೆ ಸೇರಿಕೊಂಡು ಟಿವಿಕೆ ಸರ್ಕಾರವನ್ನ ಬೀಳಿಸುವ ಪ್ರಯತ್ನ ಮಾಡ್ತಾ ಇದ್ದಾವೆ. ಪಳನಿಸ್ವಾಮಿ ಈ ಪ್ರಯತ್ನದಲ್ಲಿದ್ದಾರೆ. ಸೆಂಥಿಲ್ ಬಾಲಾಜಿ ಮತ್ತು ಸ್ಟಾಲಿನ್ ಸೂಚನೆಯಂತೆ ಇದೆಲ್ಲ ನಡೀತಾ ಇದೆ ಅಂತ. ಇದು ರಾಜಕೀಯ ವೈಷಮ್ಯದ ಆರೋಪ ಅಂತ ಇದೆ ಡಿಎಂಕೆ ವಕ್ತಾರ ಶರಣ ಹೇಳ್ತಾ ಇದ್ದಾರೆ. ಸೆಂಥಿಲ್ ಬಾಲಾಜಿ ಮೇಲೆ ವಿಜಯ್ಗೆ ರಾಜಕೀಯ ದ್ವೇಷ ಇದೆ. ಕರೂರು ಕಾಲ್ತುಳಿತದ ಕಾರಣಕ್ಕೆ ಸಿಎಂ ವಿಜಯ್ ಸೇಡು ತೀರಿಸಿಕೊಳ್ತಾ ಇದ್ದಾರೆ. ಸೆಂಥಿಲ್ ಬಾಲಾಜಿ ವಿರುದ್ಧ ಸ್ಪಷ್ಟ ಸಾಕ್ಷ್ಯ ಇದ್ರೆ ಅವರನ್ನು ಅರೆಸ್ಟ್ ಮಾಡಿ ಅಂತ ಶರವಣ ಡಿಎಂಕೆ ವಕ್ತಾರರ ಹೇಳಿಕೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 1.5 ತಿಂಗಳಾಗಿದೆ ರೀ ವಿಜಯ್ ಅಧಿಕಾರ ವಹಿಸ್ಕೊಂಡು. ಅಷ್ಟೊಂದು ಅರ್ಜೆನ್ಸಿ ಇದೆಯಾ ಡಿಎಂಕೆಗೆ? ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲಿ ನೀವು ಸುಮಾರು ಸಲ ಚರ್ಚೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಸ್ಟಾಲಿನ್ ನಡ್ಕೊಂಡಂಥ ರೀತಿ ಬಹಳ ಪ್ರಬುದ್ಧವಾಗಿತ್ತು ಅಂತೆಲ್ಲ ಚರ್ಚೆ ಮಾಡಿದ್ದೀವಿ ನಾವು. ಕಾರಣದಲ್ಲಿ ಪ್ರಬುದ್ಧತೆ ಅಂತಕ್ಕಂಥದ್ದು ಏನಿರಲ್ಲ, ಅವಕಾಶಗಳು ಎಷ್ಟು ಅನ್ನೋದು ಬಹಳ ಮುಖ್ಯ. ಓಕೆ, ನಿಮಗೆ ಅವಕಾಶ ಇದ್ದರೆ ಸ್ಟಾಲಿನ್ ಸರ್ಕಾರ ರಚನೆ ಮಾಡ್ತಿದ್ರು. ಬಟ್ ಡಿಎಂಕೆ ಒಟ್ಟಿಗೆ ಬಂದು ಸರ್ಕಾರ ರಚನೆ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ರೈಟ್. ಮತ್ತು ಜನರ ಮ್ಯಾಂಡೇಟ್ ವಿಜಯ್ ಬಳಿ ಇತ್ತು. ಹಿ ವಾಸ್ ಫೆಲ್ ಶಾರ್ಟ್ ಆಫ್ ಮೆಜಾರಿಟಿ, ದಟ್ ಇಸ್ ಟ್ರೂ. ಆದರೆ ತಮಿಳುನಾಡು ಜನರ ಒಂದು ಜನಾದೇಶ ಅದು ವಿಜಯ್ ಪರವಾಗಿತ್ತು. ಹೀಗಾಗಿ ಸ್ಟಾಲಿನ್ಗೂ ಕೂಡ ಬಹುಮತ ರಚನೆ ಮಾಡೋದು ಸಾಧ್ಯ ಇರಲಿಲ್ಲ. ಕಾಂಗ್ರೆಸ್ಗೂ ಅನಿಸ್ತು ನಾವು ವಿಜಯ್ ಜೊತೆ ಹೋದರೆ ಲಾಂಗ್ ಟರ್ಮ್ ಆಗಿ ಕಾಂಗ್ರೆಸ್ಗೆ ಒಂದು ಹೊಸ ಮಿತ್ರರು ತಮಿಳುನಾಡಲ್ಲಿ ದೊರಕ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಕೂಡ ಹೋದ ನಂತರ ಎಡಪಕ್ಷಗಳು ಹೋದವು. ಮುಸ್ಲಿಂ ಲೀಗ್ ಸೇರಿದಂತೆ ಸಣ್ಣ ಸಣ್ಣ ಪಕ್ಷಗಳು ಕೂಡ ವಿಜಯ್ ಬಳಿ ಹೋದವು. ನನಗನ್ಸುತ್ತೆ ಈಗ ಡಿಎಂಕೆಯ ಒಂದು ಬಣ ಮತ್ತು ಎಐಎಡಿಎಂಕೆಯ ಒಂದು ಬಣಕ್ಕೆ ಡೇ ಒನ್ನಿಂದ ಒಂದು ಇತ್ತು, ಯಾವುದೇ ಕಾರಣಕ್ಕೂ ವಿಜಯರನ್ನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಬಹಳ ದಿನಗಳ ಕಾಲ ಬಿಟ್ಟರೆ ನಾವು ಎರಡೂ ಪಕ್ಷಗಳು ನಮ್ಮದೊಂದು ರೀತಿಯಾಗಿರ್ತಕ್ಕಂಥ ಡಿಸ್ಮ್ಯಾಂಟಲ್ ಸ್ಥಿತಿಗೆ ತಲುಪ್ತೀವಿ ಅನ್ನೋದು ಡಿಎಂಕೆಗೂ ಇತ್ತು, ಎಐಎಡಿಎಂಕೆಗೂ ಇತ್ತು. ಎಸ್, ಅಧಿಕಾರ ನಮ್ಮಿಬ್ಬರ ನಡುವೆ ಹಂಚಿಕೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಹುಮತ ಬರ್ತಾ ಇತ್ತು. ಈ ಬಾರಿ ಬಹುಮತ ಇಲ್ಲದ ಸರ್ಕಾರ ವಿಜಯ್ ಬಂದು ಕುಳಿತಿದ್ದಾರೆ. ಈಗಲೇ ನಾವು ಬಡ್ಡನ್ನು ಅಲ್ಲೇ ನಾವು ಒಂದು ರೀತಿ ಚಿವುಟಿದ್ರೆ ಆಗ ಮಾತ್ರ ನಮಗೆ ವಿಜಯರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವಾದಲ್ಲಿ ವಿಜಯ್ ಒಂದು ಪರ್ಮನೆಂಟ್ ಪೊಲಿಟಿಕಲ್ ಫೆನಾಮಿನನ್ ಆಗಿ, ನಾನು ಪರ್ಮನೆಂಟ್ ಅಧಿಕಾರದಲ್ಲಿ ಅಂತ ಹೇಳ್ತಾ ಇಲ್ಲ, ಪರ್ಮನೆಂಟ್ ಪೊಲಿಟಿಕಲ್ ಫೆನಾಮಿನನ್ ಆಗಿ ತಮಿಳುನಾಡಿನಲ್ಲಿ ಉಳಿತಾರೆ ಅನ್ನುವ ಕಾರಣಕ್ಕೋಸ್ಕರ ಈಗ ಈ ತಂತ್ರ ನಡೆದಿದೆಯಾ ಇಲ್ವಾ ಇದು ಪೊಲೀಸ್ ತನಿಖೆಯಿಂದ ಸ್ಪಷ್ಟ ಆಗಬೇಕು. 3 ಅರೆಸ್ಟ್ ಆಗಿದ್ದಾವೆ. ಅಲ್ಲ, ಅರೆಸ್ಟ್ ಆಗಲಿ, ಸರ್ಕಾರ ವಿಜಯ್ ಅವ್ರದ್ದೇ ಇದೆ. ಅಥವಾ ವಿಜಯ್ ಇದು ನೋಡಿ, ಪೊಲಿಟಿಕಲ್ ಈ ರೀತಿಯಾಗಿರ್ತಕ್ಕಂಥ ದೂರು ಆರೋಪ ಪ್ರತ್ಯಾರೋಪಗಳಲ್ಲಿ ಸ್ಪಷ್ಟತೆ ಅಂತಕ್ಕಂಥದ್ದು ಇರಲ್ಲ. ನಿಮಗೇನಾದರೂ ಆಡಿಯೋ ಸಾಕ್ಷ್ಯ ಉಂಟಾ, ವಿಡಿಯೋ ಸಾಕ್ಷ್ಯ ಉಂಟಾ? ರೈಟ್. ಹೀಗಿರುವಾಗ ಈಗ ತಮಿಳುನಾಡಿನಲ್ಲಿ ಇದೇನು ಹೊಸದೇನಲ್ಲ. ಹಿಂದೆ ಜಯಲಲಿತಾ ಕರುಣಾನಿಧಿ ವಿರುದ್ಧ ಕರುಣಾನಿಧಿ ಜಯಲಲಿತಾರನ್ನು ಅರೆಸ್ಟ್ ಮಾಡಿಸ್ತಾ ಇರಲಿಲ್ವ ಅಧಿಕಾರಕ್ಕೆ ಬಂದ ಮೇಲೆ? ಹೌದಲ್ಲ, ವಿಜಯ್ ಕೂಡ ಅದನ್ನು ಮಾಡಿಸ್ತಿರ್ಬೇಕು. ಯಾಕಂದರೆ ಸ್ಟಾರ್ಟಿಂಗ್ 1 ತಿಂಗಳು ನಿಮಗೆ ಜನಪ್ರಿಯತೆ ಓಕೆ, ಮುಂದಿನ ದಿನಗಳಲ್ಲಿ ನೀವು ಅಧಿಕಾರದಲ್ಲಿ ಉಳಿಬೇಕಾದ್ರೆ ಡಿಎಂಕೆಯನ್ನು ಸ್ವಲ್ಪ
ವೀಕ್ ಮಾಡಬೇಕು ಅಂತಕ್ಕಂಥ ಭಾಗವಾಗಿ ಇದು ನಡೀತಾ ಇರ್ಬೋದು. ನಾನು ಯಾವುದನ್ನು ಕೂಡ ಇಫ್ಸ್ ಆ್ಯಂಡ್ ಬಟ್ಸ್ನಲ್ಲಿ ನೋಡಬೇಕೇ ಹೊರತು ಈಗಲೇ ಇಲ್ಲ ಅದು ಷಡ್ಯಂತ್ರ ಆಗ್ಬಿಡ್ತು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಎಸ್, ಸರ್ಕಾರ ಯಾರ್ದಿದೆ ಅವ್ರು ಹೇಳಿದರೆ ಪೊಲೀಸರು ಅರೆಸ್ಟ್ ಮಾಡಲ್ವ? ಹಿಂದೆ ಕರುಣಾನಿಧಿಯನ್ನು ಮನೆಯಿಂದ ತಂದು ಜಯಲಲಿತಾ ತನ್ನಿ ಅಂತ ಹೇಳಿದಾಗ ತಂದಿರಲಿಲ್ವಾ? ಹೌದು. ಜಯಲಲಿತಾರನ್ನು ಅರೆಸ್ಟ್ ಮಾಡಿ ಅಂತಂದಾಗ ಅರೆಸ್ಟ್ ಮಾಡಿದರು. ಹೀಗಾಗಿ ದಿಸ್ ಇಸ್ ಸ್ಟಿಲ್ ಎ ಪ್ರೈಮ್ ಆಫ್ ಎಸ್ ಐ. ನಿಜಕ್ಕೂ ಆ ರೀತಿಯ ಷಡ್ಯಂತ್ರ ನಡೀತಾ ಇಲ್ವಾ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಎಷ್ಟು ಸಾಕ್ಷ್ಯಗಳು ಸಿಗ್ತವೆ ಅನ್ನೋದರ ಆಧಾರದ ಮೇಲೆ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಬಟ್ ತಮಿಳುನಾಡಿನ ರಾಜಕಾರಣ ನೋಡಿ ಯಾವ ಸ್ಥಿತಿಗೆ ಬಂದು ತಲುಪಿದೆ. ಒಂದು ಇವ್ರು ಬರ್ತಿದ್ರು, ಒಂದು ಅವ್ರು ಬರ್ತಿದ್ರು. ಈಗ ಹೊಸಬ್ರು ಬಂದಾಗ ಉಳಿದವರು ಇಬ್ಬರು ಸೇರಿ ಅವರನ್ನು ಒಂದು ರೀತಿ ಅಲ್ವಾ, ಎಸ್, ಅಸ್ಥಿರ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ಈ ಕೇಸ್ನಲ್ಲಿ ತಥ್ಯ ಉಂಟಾ ಇಲ್ವಾ ಅನ್ನೋದರ ಆಧಾರದ ಮೇಲೆ ನಿಜಕ್ಕೂ ಷಡ್ಯಂತ್ರ ನಡಿಲಿಲ್ವಾ ಅಥವಾ ವಿಜಯ್ ಕೂಡ ಹಿಂದಿನವರಂತೆ ಒಂದು ಪೊಲಿಟಿಕಲ್ ಗಿಮಿಕ್ಕನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಸ್ಪಷ್ಟ ಆಗಬೇಕು. ಬರೀ ಕೇಸ್ ಹಾಕಿದ ಮಾತ್ರಕ್ಕೆ, ಒಂದೆರಡು ಅರೆಸ್ಟ್ಗಳು ನಡೆದ ಮಾತ್ರಕ್ಕೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಇದನ್ನು ನೀವು ಷಡ್ಯಂತ್ರ ಹಣದ ಆಮಿಷ ಅನ್ನೋದಾದರೆ ಕರ್ನಾಟಕದಲ್ಲಿ ಕ್ರಾಸ್ ವೋಟ್ ನಡೀತಲ್ರಿ? ಅದು ಅದೇ ಅಲ್ವಾ ಮತ್ತೆ. ಎಸ್, ಕ್ರಾಸ್ ವೋಟ್ ನಡೀತಲ್ಲ. ಹೌದು. ಈಗ ನಿಮಗೆ ತೃಣಮೂಲ್ ಕಾಂಗ್ರೆಸ್ನವರು, ಏಕನಾಥ್ ಶಿಂದೆ ಬಣದವರು, ಆ ಕಡೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದವರು ಎಲ್ಲ ಬರ್ತಾ ಇದ್ದಾರಲ್ಲ, ಅದು ಒಂದು ಷಡ್ಯಂತ್ರದ ಭಾಗವೇ. ಹಣದ ಆಮಿಷ ಇಲ್ಲದೆ ಅವ್ರು ಹೆಂಗೆ ಬರ್ತಾರೆ? ಕರ್ನಾಟಕದಲ್ಲಿ 10-11 ಶಾಸಕರು ಕ್ರಾಸ್ ವೋಟ್ ಮಾಡಿದ್ರಲ್ಲ, ಕರೆಕ್ಟ್. ಇಲ್ಲಿ ಯಾಕೆ ಕೇಸ್ ಹಾಕಲ್ಲ ಹೇಳಿ? ಹೌದು, ಸರ್ಕಾರ ಅವ್ರವ್ರದ್ದಿದೆ. ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಕೇಸ್ ಹಾಕ್ಲಿಕ್ಕೆ ಆಗಲ್ಲ. ತಮಿಳ್ನಾಡಿನಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಅದಕ್ಕೆ ಕೇಸನ್ನು ಹಾಕೋ. ಬಟ್ ಅದನ್ನು ನಂಬಬೇಕಾ ನಂಬಾರ್ದ ಅನ್ನೋದು ಫ್ಯೂಚರ್ ಇನ್ವೆಸ್ಟಿಗೇಷನ್ನಲ್ಲಿ ತಥ್ಯಗಳು ಎಷ್ಟು ಸಿಗ್ತವೆ ಅನ್ನೋದರ ನೋಡಿ. ಪಾಲಿಟಿಕ್ಸ್ನಲ್ಲಿ ಕಂಟಿನ್ಯೂಸ್ ಆಗಿ ಎದುರುಗಡೆ ಇದ್ದವರನ್ನು ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲರೂ ಮಾಡ್ತಾರೆ. ಅದಕ್ಕೆ ಅಧಿಕಾರಕ್ಕೆ ಬಂದು ಇನ್ನೂ 15 ದಿವಸ ಆಗಿದೆ, ಈಗಷ್ಟೇ ಹೊಸ ಸರ್ಕಾರ ಅನ್ನೋದೇನು ಸಂಬಂಧ ಇಲ್ಲ. ಸರ್ಕಾರಕ್ಕೆ ಬಹುಮತ ಇರದೇ ಹೋದರೆ ಆ ಪ್ರಯತ್ನ ಯಾವತ್ತಿಗೂ ಕೂಡ ನಡೀತಾ ಇರುತ್ತೆ. ಹೌದು. ಬಟ್ ಅದರಲ್ಲಿ ಹಣದ ಆಮಿಷ ಇತ್ತಾ ಇಲ್ವಾ ಅಂತಕ್ಕಂಥದ್ದು ತನಿಖೆಯಿಂದ ಸ್ಪಷ್ಟ ಆಗಬೇಕು. ಎಸ್, ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.